ಜೈ ಶ್ರೀರಾಮ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಮಾರ್ನಿಂಗ್ ಸೂರ್ಯ ಹುಟ್ಟೋದು ನೋಡ್ತೀರಿ. ಬೆಳಗ್ಗೆ 6:50 ಈಗ ಸೂರ್ಯ ಹುಟ್ಟಕತನ ಹೊಲ್ದಾಗ ಬಂದೀವಿ. ನಿದ್ದೆ ಅಂದ್ರೂ ಪಕ್ಕ ಆಗಿಲ್ಲ ಗೈಸ್. ಸೊ ಗೈಸ್ ಈಗ ಹೊಲ್ಕದು ಹೋಗಿ ಹೋಗಿ ಬಂದ ಹುಲ್ಲದು ತೊಗೊಂಬಂದೀನಿ. ದೇವ್ರದ್ದು ಕೆಲಸ ಆಗೈತೆ ಈಗ. ಬಟ್ ಎನಿವೇಸ್ ಗೈಸ್ ಒಂದು ಗೊದ್ನಾಗ ಬರಂತಲೇ ನಮ್ಮ ಶೆಡ್ದಾಗ ಬರಂತಲೇ ಒಂದು ಪೂರ ಖಾಲಿ ಪನ ಅನ್ಸೈತಿ. ಬಿಕಾಸ್ ಒಂದು ಎಮ್ಮೆ ಹೋದ್ ನಮ್ದು ಅದೊಂದು ಭಾಳ ಚಲೋ ಎಮ್ಮೆ ಐತೆ ಗೈಸ್, ಮತ್ತೇನಿಲ್ಲ. ಬಿಕಾಸ್ ಅಷ್ಟು ದೊಡ್ಡ ಎಮ್ಮೆ ನಮ್ಮ ಶೆಡ್ನಾಗ ಇರಾಕಿಲ್ಲ. ಈಗ ಅದಾವೆಲ್ಲ ನಾರ್ಮಲಿ ಅದಾವು, ಅಷ್ಟು ದೊಡ್ಡ ಸಾಟ ಎಮ್ಮೆ ಗೈಸ್. ಬಟ್ ಅದಕ್ಕೆ ಏನೈತಿ ಅಂಬಲ್ಲ ಮಸ್ಟಾಟಿಸ್ ಆತು ಗೈಸ್. ಹಿಂದಿಂದ ಮರಿನೂ ಒಂದಾಗಿತ್ತು, ಅದು ಸ್ವಲ್ಪ ಆರಾಮಾತು. ಬಟ್ ಅದು ನಿಮ್ಗೆ ಗುರ್ತೈತಿಲ್ಲ, ಜಮ್ಸ್ ಒಂದು ಟೈಮ್ ಕೂಡಿತಂತಂದ್ರೆ ಒಂದು ಟೈಮ್ ಏರ್ತು, ಅದು ಮತ್ತೊಂದು ಮಲ್ಯಾಗ ಆಗತ್ತೈತೆ. ಸೊ ಹಾಗಾಗಿ ಅದು ಮಲ್ಯಾಗ ಆಯ್ತು. ಡಾಕ್ಟ್ರ್ ಕಡೆಯಿಂದ ಭಾಳಷ್ಟು ನಾವು ಅದನ್ನು ಸಲಹೆ ತೊಗೊಂಡ್ರೆ ಚಿಕಿತ್ಸೆ ಮಾಡಿದ್ದು. ಔಷಧ ಗುಳಿಗೆ ಏನೋ ತೊಗೊಂಡು ನೋಡ್ಕೈಸಿದ್ದೆಲ್ಲ. ಅದ್ರ ವೈಟ್ ಪ್ಲಾಸ್ಟಿಕ್ ಬ್ಲ್ಯಾಕ್ ಪ್ಲಾಸ್ಟಿಕ್ ಅನ್ನೈತಲ್ಲ, ಅದ್ರಾಗೆಲ್ಲ ನಾವು ಏನೇನು ತರಬೇಕು ಅದೆಲ್ಲ ಹಾಕಾತು. ಬಟ್ ಅದು ಆರಾಮಾಗಲ್ಲ ಗೈಸ್. ಬಟ್ ಈಗ ಹೆಂಗೈತಿ ನಾವು ಮಾಡತ್ತೇವೆ ಅಂತಂದ್ರೆ ಗೈಸ್, ಈಗ ಅದು ಹೆಂಗೈತಿ ಎಮ್ಗಳು ದೇಖ್ಭಾಲ್ ಮಾಡತ್ತೇವೆ, ಖಾನಾ ಪೀನ ಹಿಂಗೆಲ್ಲ ಹಾಕ್ತೀವಿ. ಬಟ್ ಸಮ್ವೇರ್ ಡೀಪ್ ಡೌನ್ ಅದು ಆರಾಮಾಗಲಿಲ್ಲ. ಲಾಸ್ಟಕ್ಕೆ ಡಾಕ್ಟ್ರು ಕೈ ಕೊಟ್ಟಂತಂದ್ರೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಗೈಸ್. ಅವ್ರು ಅಂತಾರೆ ಆರಾಮಾಕೈತಿ. ಬಟ್ ಅದು ನಮಗೆ ಗುರ್ತಾಗೈತೆ ಆರಾಮ ಆಗಂಗಿಲ್ಲ ಅಂತ. ಉಲ್ಟಾ ನಾವು ಸಲಹೆ ತೊಗೊಂಡಿದ್ದು ಹರಿಯಾಣದವ್ರು ಅದಾರ, ಅವ್ರು ಹರಿಯಾಣ ಬನಾರಸಿ ಅದವ್ರು ಯಾರೋ ಅದಾರ, ನಾವು ಸಲಹೆ ತೊಗೊಂಡು ನಾವು ಕಿ ಇದು ಆರಾಮಾಕೈತಿಲ್ಲ. ಮತ್ತು ಅವರು ಇಲ್ಲ ಅನ್ನಕತ್ತಾರೆ ಗೈಸ್. ಸೊ ಅವ್ರು ಅನ್ನಕತ್ರು ನೋಡ್ರಿ ಇದು ನೀವು ಈಗ ಸಾಕಾಕತ್ತೀರಿ, ಆರಾಮಾತು ಭಾಳ ಚಲೋ. ಆರಾಮಾಗಲಿಲ್ಲ ಅಂದ್ರೆ ಆಮೇಲೆ ಏನು ಮಾಡೋರ ಮಲ್ಲಿಗೆ ಅದಕ್ಕೂ ತ್ರಾಸ ಆಗ್ತೈತಿ, ಏನಾಕೈತೆ ಅನ್ನಂತಲೇ. ಸೊ ಅದನ್ನು ಯಾರ ಕಡೆ ನಾವು ತೊಗೊಂಡಿದ್ದು ಗೈಸ್ ಅವ್ರಿಗೆ ಕೊಟ್ಟು ಅದರ ಮುಂದಿಂದ ಭಗವಾನ್ ಜಾನೆ. ಬಿಕಾಸ್ ನಾವು ಯಾರು ದಲಾಲಿಗೆ ಇಂಥ ಮಂದಿಗೆ ಅದು ಏನು ಕೊಟ್ಟಿಲ್ಲ. ಬಿಕಾಸ್ ನಮಗೆ ಎಮ್ಗಳ ಮೇಲೆ ಪ್ರೀತಿ ಐತಿ. ಸೊ ಹಾಗಾಗಿ ನಾವು ಅದನ್ನು ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಿದ್ದೀವಿ. ಮುಂದಿಂದ ದೇವ್ರು ಅದು ಎಲ್ಲೂ ಹೋದ್ರೂ ನೋಟ್ಟು ಚಲೋ ಇರಲಿ ಅಂತ ಬೇಡ್ಕೋತೀನಿ. ಆಯ್ತು ಗೈಸ್. ಮತ್ತೇನಿಲ್ಲ, ಒಂದು ಖಾಲಿ ಪನ ಅನ್ಸೈತೆ ಗೈಸ್. ಮತ್ತೇನಿಲ್ಲ ಶೆಡ್ರಾಗ ಈಗ ಹುಲ್ಲದು ತೊಗೊಂಬಂದಾಯ್ತು, ಕೆಲಸ ಮಾಡಾಗೈತಿ. ಮನೆ ಕಡೆ ಹೋಗೋಣ ಗೈಸ್. ಈಗ ಯಾರಾದರೂ ಗೈಸ್ ನಮ್ಮಲ್ಲಿ ಡೈರಿ ಫಾರ್ಮ್ ಯಾರು ಕೆಲಸ ಅದು ಮಾಡೋಕ್ಕಂದ್ರೆ ವಿಚಾರ ಮಾಡಕತ್ತಿರಲ್ಲ ಗೈಸ್, ಮಾಡಿ ವಿಚಾರ ಮಾಡಿತ್ರ ಖಾಲಿ ಇಡ್ರಿ. ಬಿಕಾಸ್ ಹೆಂಗೈತಿ ಅಷ್ಟು ಈಸಿ ಕೆಲಸ ಇಲ್ಲ ಗೈಸ್. ನೀವು ರೀಲ್ಸ್ನಾಗ ವೀಡಿಯೋಸ್ದಾಗ ನೋಡ್ತೀರ, ಅದು ಬರೀ ಇನ್ಕಮ್ ತೋರಿಸ್ತಾರೆ ನಿಮ್ಗೆ. ಬಟ್ ಕಷ್ಟದ ನಿಮ್ಗೆ ಕೆಲಸದ ಯಾರು ಏನು ತೋರಿಸೋದಿಲ್ಲ, ಏನಿಲ್ಲ. ಇದು ನಾವು ಮಾಡೋದು ಹೆಂಗೈತಿ, ನಮ್ಮ ಇಂಟ್ರೆಸ್ಟ್ ಐತಿ. ನಾವು ಮೊದಲಿಂದ ಮಾಡಿದ್ವಿ 100 years ಪ್ಲಸ್ ನಾವು ಮಾಡ್ಕೊತ ಬಂದಿದ್ದು ಬಿಸ್ನೆಸ್ ಇದೆ. ಅಂದರೆ ನಮ್ಮ ಪೀಡಿ ಅಜ್ಜರು ಹಿಂಗೆ ಮಾಡ್ಕೊತ ಬಂದಿದ್ದೈತಿ. ನಮ್ಮ ಪಪ್ಪಾರು ಮಾಡಿದಾರೆ, ನಾವು ಮಾಡಕತ್ತೀವಿ. ಸೊ ಅದನ್ನ ಉಳಿಸ್ಕೋಬೇಕಲ್ಲ ಗೈಸ್, ಹಂಗಾಗಿ ಮಾಡ್ಕೊತ ಬಂದೀವಿ ಈಗ. ಎನಿವೇಸ್ ಯಾರು ಹೊಸವಾಗಿ ಇಳಿತಾರಲ್ಲ, ಫಾರ್ ಎಕ್ಸಾಂಪಲ್ ಒಂದು ಹೊಸ ಶೆಡ್ ಕಟ್ನಿ, ಒಂದು 15-20 ಎಮ್ಗೋ ತನ್ನಿ, ಇದು ಒಂದು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ದಟ್ ಈಸ್ ಸಮ್ವೇರ್ ಲಾಸ್ ಟು ಯು ಗೈಸ್. ಬಿಕಾಸ್ ನಿಮಗೆ ಹತ್ರದ್ದು ಏನಾಯ್ತು ಐಡಿಯಾ ಇರಂಗಿಲ್ಲ ಗೈಸ್. ಯಾವ ಎಮ್ಮೆ ಯಾವಾಗ ಹೆಂಗೆ ಹುಲ್ ತಿಂತೈತಿ, ಅದಕ್ಕೆ ಜ್ವರ ಐತಿ ಆರಾಮೈತಿ, ಯಾವಾಗ ಹಿಡ್ದೈತಿ, ಅದು ಹೆಂಗೆ ಏನು ನಡೆದೈತಿ, ಥರದ ಹಲ್ಚಾಲ್, ಹತ್ರ ಮೈ ಗರಮ್ ಐತಿ ಇಂತ ಎಲ್ಲ A to Z ಗೈಸ್. ಒಂದು ಪ್ರಾಣಿನ ಸಾಕೋದಷ್ಟು ಈಸಿ ಇರೋದಿಲ್ಲ. ಸೊ 15-20 ಅಂತ ಮಾಡೋಕೆ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಒಂದು ತೊಗೊಂಬಂದು ಅದನ್ನು 2 ಮಾಡಿರಿ, 2ರಿಂದ 3-4 ಹಿಂಗೆ ಮಾಡ್ರೆ ನಿಮ್ಗೆ ಅದು ವರ್ಕೌಟ್ ಆಗ್ತೈತಿ. ಇಲ್ಲ ಒಮ್ಗಿನ ತೊಗೊಂಬರ್ತೇನೆ ಇನ್ಕಮ್ ಚಲೋ ಬರ್ತೈತಿ, ಅದು ಬರೋದನ್ನು ಮತ್ತು ನಿಮ್ಗೆ ಲಾಸ್ ಆಗ್ತೈತೆ ಗೈಸ್. ಸೊ ವಿಚಾರ ಮಾಡಿರಿ. ಬಿಸ್ನೆಸ್ ಅಷ್ಟು ಈಸಿ ಇಲ್ಲ. ಯಾಕಂತಂದ್ರೆ ಸಾಕೋನಿಗೆ ಹೆಂಗೈತಿ ಅದ್ರ ಮೇಲೆ ನಿಮಗೆ ಒಂದು ಪ್ರೀತಿ ಇದೆಲ್ಲ ಬೇಕು. ಅಂದರೆ ಒಂದು ಟೇಕ್ ಕೇರ್ ಮಾಡೋರು ಅಂಥವ್ರು ಇದ್ರೇ ಇದೆಲ್ಲ ವರ್ಕೌಟ್ ಆಗ್ತೈತಿ. ಸೊ ವಿಚಾರ ಮಾಡಿರಿ ಗೈಸ್, ಯಾರು ಡೈರಿ ಫಾರ್ಮಿಂಗ್ ಬಿಸ್ನೆಸ್ದಾಗ ಇಳಿತಾನೆ ಅಂತೆಲ್ಲ. ಸೊ ವಿಚಾರ ಮಾಡಿ ಹೇಳ್ರಿ. ಬಿಕಾಸ್ ದಿಸ್ ಈಸ್ ನಾಟ್ AI ಕೆಲಸ. ನಾವು ಅಂದ್ಕೊಂಡಂಗೆ ಇದನ್ನು ಹಂಗೆ ಪಟ್ ಮಾಡ್ತೀವಿ, ಹಾಗಲ್ಲ. ಇದಕ್ಕೆಲ್ಲ ಒಂದು ಶೆಡ್ಯೂಲ್ ಐತಿ, ಒಂದು ಟೈಮ್ ಐತಿ. ಆ ಟೈಮ್ದಾಗ ಕೆಲಸ ಆಗಬೇಕು. ಮತ್ತು ಇನ್ನೊಂದು ಗೈಸ್, ಇದ್ರಾಗ ಮೇನ್ ಚೀಸ್ ನಿಮಗೆ ಹೇಳ್ಬೇಕಂತಂದ್ರೆ ನಿಮಗೆ ರೆಸ್ಟ್ ಝೀರೋ. ಬಿಕಾಸ್ ಬೆಳಗ್ಗೆ ಬಂದರೆ ಸಂಜೆಗೆ ಬರ್ಬೇಕು, ಇದು ಅಂತೀವಲ್ಲ ರಿಯಾಲಿಟಿ. ಸೊ ಸ್ಯಾಟರ್ಡೆ ಸಂಡೇ ಅನ್ನೋದು ಒಂದು ಕಾನ್ಸೆಪ್ಟ್ ಇಲ್ಲ ಗೈಸ್. ನಿಮಗೆಲ್ಲರೂ ಹೊರಗೆ ಹೋಗ್ಬೇಕಾಯ್ತು, ಏನಾರ ಮಾಡಬೇಕಾಯ್ತು, ಅಡ್ವಾನ್ಸ್ ಕೆಲಸ ಇರಬೇಕು. ಒಂದು ಬಾ ಮಾಡ್ರೆ 4-5 ತಾಸು ಹೋಗ್ಬೋದು. ಹಿಂದೆ ನೀವು ಮತ್ತೆ ಬಂದು, ಯಾಕಂದ್ರೆ ಒಂದೊಂದು ಎಮ್ಗೂ ಇರ್ತಾವೆ ಗೈಸ್, ಅವು ಹಾಲು ನಿಮ್ಗೆ ಕೊಡ್ತಾವೆ. ಅಂದರೆ ನೀವು ಹಿಂಡಾತೀರಿ, ಫಾರ್ ಎಕ್ಸಾಂಪಲ್ ಒಬ್ರು ಹಿಂಡತ್ತಾರಂದ್ರೆ ಹಾಲು ಅವ್ರಿಗೆ ಕೊಡ್ತಾವೆ. ಮತ್ತು ಬೇರೆ ಮನುಷ್ಯಗೆ ಹಾಲು ಕೊಡ್ಬೇಕಾದ್ರೆ ಕಡಿಮೆ ಕೊಡ್ತಾವೆ, ಬಟ್ ಕಡಿಮೆ ಕೊಡ್ತಾವೆ, ಡ್ರಾಪ್ ಆಗ್ತೈತಿ. ಸೊ ಹಾಲು ಹಿಂಡು ಎಮ್ಗಳಿಗೆ ಅವಕ್ಕೆ ರೆಸ್ಟ್ ಟೈಮ್ಸ್ ಇರಬೇಕು, ಅವಕ್ಕೆ ಹುಲ್ಲು ಪ್ರಾಪರ್ ಬೇಕು, ಅವಕ್ಕೆ ಹಾಕೋದು ಒಣದ ಗ್ರೈಡ್ರಸ್ ಇರುತ್ತೆ ಅದು ಪ್ರಾಪರ್ ಬೇಕು. ಸೊ ಏನು ತಿನ್ನೋದು ಹಾಕೋದಿರ್ತೈತೆ ಗೈಸ್, ಅದೆಲ್ಲ ಪ್ರಮಾಣ ಇದ್ರಿಂದ ನಿಮಗೆ ವರ್ಕೌಟ್ ಆಗ್ತೈತಿ. ಸೆಕೆಂಡ್ಲಿ
ಎಕ್ಸ್ಪೆನ್ಸಸ್ ಹಿಂಗಿದ್ಲ ಗೈಸ್. ಈ ಫಾರ್ ಎಕ್ಸಾಂಪಲ್ ನೀವು ಒಂದು ಚೀಸ್ ತಿನ್ನಾಕತ್ತೀರಿ, ಚಲೋ ಚೀಸ್, ಅದು ತಿಂದ್ರೆ ನಿಮ್ಮದು ಔಟ್ಪುಟ್ ಚಲೋ ಇರ್ತೈತಿ. ಸೊ ಸೇಮ್ ಪ್ರೊಸೆಸ್ ಇದು ಹಂಗೆ ಐತಿ. ಇವಕ್ಕೆ ನೀವು 500 ರೂಪಾಯಿ ಖರ್ಚು ಮಾಡತ್ತೀರಿ, ನಿಮ್ಗೆ 800-1000 ರೂಪಾಯಿ ಕೊಡ್ತಾವೆ ಇನ್ ಜನರಲಿ. ಸೊ ಹಂಗೆ ಅದ್ರ ದೇಖ್ಭಾಲ್ ಇರಬೇಕು. ಇಲ್ಲ ನಿಮ್ಗೆ ಹಿಂಗೆ ಮನಸ್ಸಿರ್ಬೇಕು, ಏನೋ ಇದಕ್ಕೇನು ರೊಕ್ಕ ಇನ್ವೆಸ್ಟ್ ಮಾಡೋಂಗಿಲ್ಲ, ಬಂದ್ರೇನೋ ಮಾಡ್ತೇನೆ. ಸ್ಟಾರ್ಟಿಂಗ್ ನಿಮಗೆ ಇನ್ವೆಸ್ಟ್ಮೆಂಟ್ ಹತ್ತೈತಿ, ಅದು ಇನ್ವೆಸ್ಟ್ಮೆಂಟ್ ನೀವು ಹಾಕಿ ಮಾಡ್ರಿ ಅಂದರೆ ನಿಮ್ಗೆ ಇನ್ಕಮ್ ಕೊಡ್ತೈತಿ. ಮೇನ್ ಅವ್ರದ್ದು ಖಾನ ಗೈಸ್, ಅವಕ್ಕೆ ಡ್ರೈ ಗ್ರೇನ್ಸ್ ಆಗಲಿ ಇಲ್ಲ ಥರದ ಮೇನು ಒಣದಾಗಲಿ ಇಂಥದ್ದೆಲ್ಲ ಹಾಕಿರೋಣ ಅವೆಲ್ಲರೂ ನಿಮ್ಗೆ ಹಸಿರು ಹುಲ್ಲು ಒಂದು ಪ್ರಮಾಣ ಒಂದು 25-30 ಕಿಲೋ ಹುಲ್ಲು ಇರಬೇಕು. ಅದನ್ನೆಲ್ಲ ಹಾಕಿರೋಣ ಗೈಸ್. ಅದೊಂದು ಪ್ರಾಪರ್ ಅವ್ರ ಫೀಡಿಂಗ್ ಆಕೈತಿ, ಅವು ಮೆಲ್ಕ್ ಆಡಿಸ್ತಾವೆ, ಮೆಲ್ಕ್ ಆಡಿಸ್ರೆ ಹಾಲು ತಯಾರಾಗ್ತೈತಿ, ರೆಸ್ಟ್ ಆಗ್ತೈತಿ. ಹಿಂದೆ ಸಂಜೆ ಕಡೆ ನೀವು ಪ್ರಾಪರೆಲ್ಲ ಬೆಳಗ್ಗೆ ಥರದ ಹಾಲು ತೆಗಿತಾರೆ, ಅಂದರೆ ನಿಮಗೆ ಪ್ರಾಪರ್ ಹಾಲು ಕೊಡ್ತಾವೆ. ಮತ್ತು ಟೈಮ್ ಸಿರಿ ಇನ್ನೊಂದು ಭಾಳಷ್ಟು ಮಂದಿಗೆ ಏನಕ್ಕೈತಿ ಎಮ್ಮೆ ಸಾಕ್ತಿರ್ತಾರೆ, ಬಟ್ ಅವ್ರ ಥರದ್ದು ಒಂದು ಬ್ರೀಡಿಂಗ್ ಬರ್ತೈತಿ. ಇಳ್ದಿದ್ದು ಎಮ್ಮೆ 3 ತಿಂಗಳ್ದಾಗ ಒಂದು ಗುರ್ತಕೈತಿ, 5 ತಿಂಗಳೇ ಒಂದು ಗುರ್ತಕೈತಿ. ಸೊ ಇದೆಲ್ಲ ನಿಮಗೂ ಸೆಳ್ಳು ಗುರುತಿದ್ರೇ ಈ ಥರ ಕಾಲಿಡೋದು ಗೈಸ್. ಮತ್ತು ಯಾವ ಎಮ್ಮೆಗೆ ಅದಕ್ಕೆ ಮೈಯಾಗ ಹೀಟ್ ಆಗೈತಿ, ಹೀಟ್ ಇನ್ ದ ಸೆನ್ಸ್ ಅವಕ್ಕೆ ಸೋಡಾ ಹಾಕೋದಾಗಲಿ, ಬೆಲ್ಲದ ಪ್ರಮಾಣ ಬರಬೇಕು, ಹಿಂಗೆಲ್ಲ ಇರುತ್ತೆ ಗೈಸ್. ಸೊ ಇದೆಲ್ಲ ನೀವು ನಾಲೆಜ್ ಇದ್ರೇನ ಕಾಲಿಡ್ರಿ, ಇಲ್ಲಂತಂದ್ರು ನೋ ಚಾನ್ಸ್. ಮತ್ತು ಇನ್ನೊಂದು, ನೀವು ಮಾಲಕರಾಗಿ ಇನ್ನೊಬ್ಬರಿಗೆ ಹೆಚ್ಚು ಮಾಡ್ತೀನಿ ಅಂತಂದ್ರೆ ಈ ದಂಧೆ ಅಲ್ಲಿದೆ. ನಿಮಗೆ ಈ ಥರದ್ದು A to Z ನಾಲೆಜ್ ಇರಬೇಕು. ಕೋರ್ಸ್ ಮಾಡೋರು ಇದ್ರೆ ಕೋರ್ಸ್ ಮಾಡ್ಕೋರಿ, ಹಿಂದೆ ಈ ಥರ ಕಾಲಿಡ್ಸಿರಿ ಗೈಸ್. ಆಟೋಮಟ ಕಾಲಿಡಕ್ಕೆ ಹೋಗ್ಬೇಡ್ರಿ ಬೆಸ್ಟ್. ಓಕೆ, ಸೊ ಗೈಸ್ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋನು. ಇಷ್ಟು ನಿಮಗೆ ಹೇಳೋದಿತ್ತು, ಟೈಮ್ ಇತ್ತು ನಮಗೆ ಶೆಡ್ದಾಗ ಕುಂತಿದ್ದು. ಸೊ ಹಂಗೆ ನಾನು ನಿಮಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ನಿ. ವಿಡಿಯೋ ಚಲೋ ಅನಿಸಿದ್ರೆ ಗೈಸ್ ಪ್ಲೀಸ್ 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 ಗೈಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಿಕಾಸ್ ನೀವು ಲೈಕ್ ಮಾಡ್ರಿನ ಆಮೇಲೆ ನನ್ನ ಮುಂದೆ ಗಾಡಿ ಓಡೋದು, ಆಟೋಮಟ ಗಾಡಿ ಓಡೋಕ್ಕೆ ಚಾನ್ಸ್ ಇಲ್ಲ. ನಾವು ಹೊಸ ಯೂಟ್ಯೂಬರ್, ನನ್ನ ಚಾನಲ್ ಹೆಸರು ನಿಮಗೆ ಗೊತ್ತೈತಿ, ಆದರ್ಶ್ ಔರಾ ಅಂತೈತಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ಪ್ಲೀಸ್. ನೀವು ಮುಂದೆ ರೆಕಮೆಂಡ್ ಮಾಡಿರಿ ಯಾವ ಥರ ವೀಡಿಯೋಸ್ ಮಾಡ್ಬೇಕು ಏನಂತ. ನಾನು ಅದ್ರ ಬಗ್ಗೆ ಏನಾರ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಹೊಸದು ಏನರ. ಇಲ್ಲ ಅದು ನಾನು ನಿಮಗೆ ಡೈಲಿ ರೂಟೀನ ತೋರಿಸಾವ, ಇಲ್ಲ ನಾನು ಎಲ್ಲರ ಮಾಡ್ರೆ ಹೊರಗೆ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ಹೋದ್ರೆ ಅಲ್ಲಿಂದ ಏನೋ ತೋರಿಸ್ತೀನಿ. ಬಟ್ ಕನ್ಸಿಸ್ಟೆಂಟ್ಲಿ ವೀಡಿಯೋ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ ಸ್ಟಾರ್ಟಿಂಗ್ ಫೇಸ್ದಾಗ. ಭಾಳಷ್ಟು ಮಂದಿಗೆ ಇದೇ ಮಾಡೋಕ್ಕಾಗಿಲ್ಲ, ನಾನು ಕೆಲಸ ಮಾಡ್ಕೋದಾದ್ರೂ ಮಾಡಕತ್ತೀನಿ. ಸೊ ನಡೆದೈತೆ ಗೈಸ್ ನಮ್ಮದು ಗಾಡಿ ಹಂಗೆ ಟುಕ್ಕು ನಡೆದೈತಿ. ಒಂದೊಂದು ಹೆಜ್ಜೆ ಮೇಲೆ ಇಡ್ಸೋದೈತಿ ನನಗೂ, ಒಮ್ಮೆಗೆ ಮೇಲೆ ಹೆಜ್ಜೆ ಇಡ್ಸೋದಿಲ್ಲ. ಅಂದ್ರೆ ರಾತು ವೈರಲ್ ಆಯ್ತು, ಹಂಗಾತು ಹಿಂಗಾತು ಆ ಥರ ಏನೇ ಬ್ಯಾಡ್ ನಮಗೆ. ಸಣ್ಣ ಹೆಜ್ಜೆ ಇಡ್ತೇನೆ ಗೈಸ್, ಮತ್ತೇನಿಲ್ಲ. ಓಕೆ, ಸೊ